ಇದೇ ಪಾಪಿ ಪಾಕಿಸ್ತಾನ ಉಗ್ರವಾದದ ಕೇಂದ್ರ ಬಿಂದು. ಅಲ್ಲೇ ಉಗ್ರರನ್ನ ರೆಡಿ ಮಾಡಿ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರ ಮಧ್ಯೆ ಪಹಲಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಬ್ಬರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ಇದೇ ಪಾಪಿ ಪಾಕಿಸ್ತಾನ ಉಗ್ರವಾದದ ಕೇಂದ್ರ ಬಿಂದು. ಅಲ್ಲೇ ಉಗ್ರರನ್ನ ರೆಡಿ ಮಾಡಿ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರ ಮಧ್ಯೆ ಪಹಲಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಬ್ಬರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ಇದೇ ಪಾಪಿ ಪಾಕಿಸ್ತಾನ ಉಗ್ರವಾದದ ಕೇಂದ್ರ ಬಿಂದು. ಅಲ್ಲೇ ಉಗ್ರರನ್ನ ರೆಡಿ ಮಾಡಿ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರ ಮಧ್ಯೆ ಪಹಲಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ.
ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ಇದೇ ಪಾಪಿ ಪಾಕಿಸ್ತಾನ ಉಗ್ರವಾದದ ಕೇಂದ್ರ ಬಿಂದು. ಅಲ್ಲೇ ಉಗ್ರರನ್ನ ರೆಡಿ ಮಾಡಿ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರ ಮಧ್ಯೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು, ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೈಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ಇದೇ ಪಾಪಿ ಪಾಕಿಸ್ತಾನ ಉಗ್ರವಾದದ ಕೇಂದ್ರ ಬಿಂದು. ಅಲ್ಲೇ ಉಗ್ರರನ್ನ ರೆಡಿ ಮಾಡಿ ಇಡೀ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರ ಮಧ್ಯೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಈಗ ಸ್ಪಷ್ಟವಾಗಿದೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು, ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೈಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ.